ಒಂದು ಗಾದೆ ಮಾತಿದೆ, ಹಾವು ಸಾಯಬಾರ್ದು, ಕಡ್ಡಿ ಕೂಡ ಮುನಿಬಾರ್ದು ಅಂತ ಹೇಳಿ. ಆ ಗಾದೆ ಮಾತಿಗೆ ಸೂಟ್ ಆಗುವಂತೆ ಡಾಕ್ಟರ್ ಕೃತಿಕಾ ಮರ್ಡರ್ ನಡೆದಿತ್ತು ಅನ್ನೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತಾನು ತಪ್ಪಿತಸ್ಥ ಅನ್ನೋದು ಗೊತ್ತಾಗಬಾರ್ದು, ಆಕೆ ಸತ್ತೋಗಿರ್ಬೇಕು, ಈ ಥರದ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಡಾಕ್ಟರ್ ಪತಿರಾಯ. ಕೃತಿಕಾ ಕೊಲೆ ಮಾಡಿದ ಬಳಿಕ ಮಹೇಂದ್ರ ಒಂದು ಮೆಸೇಜ್ ಅನ್ನ ಮಾಡಿದ್ದ ತನ್ನ ಸ್ನೇಹಿತನಿಗೆ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಮೆಸೇಜ್ ಅನ್ನ ಮಾಡಿದಂತ ಕ್ರೂರಿ ಈತ. ಆರೋಪಿ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಡೇಟಾ ರಿಟ್ರೀವ್ ವೇಳೆ ಮಹೇಂದ್ರನ ಮೆಸೇಜ್ ಪತ್ತೆಯಾಗಿದೆ. ಹೆಂಡತಿ ಸಾಯ್ಬೇಕು, ತಾನು ಕೆಟ್ಟವನಾಗಬಾರ್ದು, ಆಸ್ತಿ ಸಿಗಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿದ್ದ ಮಹೇಂದ್ರ. ಪೊಲೀಸ್ ತನಿಖೆಯ ವೇಳೆ ಮಹೇಂದ್ರನ ಪಾಪಿ ಕೃತ್ಯ ಬಯಲಾಗಿದೆ. ನೋಡಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದ ಡಾಕ್ಟರ್ ಮಹೇಂದ್ರ. ಪತ್ನಿ ಡಾಕ್ಟರ್ ಕೃತಿಕಾಳನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಯಾವ ರೀತಿ ಮಾಡ್ಕೊಂಡಿದ್ದ, ಆಕೆ ಸಾಯ್ಬೇಕು, ತಾನು ಮಾಡಿದ್ದು ಅನ್ನೋದು ಗೊತ್ತಾಗಬಾರ್ದು, ಜೊತೆಗೆ ತಾನು ತಪ್ಪಿತಸ್ಥ ಅನ್ನೋದು ಕೂಡ ಗೊತ್ತಾಗಬಾರ್ದು, ಆಸ್ತಿ ಕೂಡ ಸಿಗಬೇಕು, ಈ ತರದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಡಾಕ್ಟರ್ ಮಹೇಂದ್ರ. ತನ್ನ ಪಾಪಿ ಪ್ಲಾನ್ಗಳೆಲ್ಲವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಪೊಲೀಸ್ ತನಿಖೆಯಿಂದ ಎಲ್ಲವೂ ಕೂಡ ಹೊರ ಬರ್ತಾ ಇದೆ. ಆತ ತನ್ನ ಸ್ನೇಹಿತನಿಗೆ ಮೆಸೇಜ್ ಮಾಡಿದ್ದಂತೆ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಪರಿಚಯಸ್ಥರಿಗೆ ಮೆಸೇಜ್ ಅನ್ನ ಕಳುಹಿಸಿದ್ದಂತಹ ಹಂತಕ ಮಹೇಂದ್ರ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮಹೇಂದ್ರ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಕೃತಿಕಾರನ್ನ ಕೊಂದಿದ್ದು ನಾನೇ ಅಂತ ಹೇಳಿ ಕೂಡ ಆತನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಮಾರತಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸರ ಮುಂದೆ ಕೊಲೆಗೆ ಏನ್ ಕಾರಣ ಅನ್ನೋದನ್ನ ಕೂಡ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಕೊಲೆ ಮಾಡೋದಕ್ಕೆ ಏನ್ ಕಾರಣ ಅಂತೇಳಿ ಆತ ಬಾಯ್ ಬಿಟ್ಟಿದ್ದಾನೆ. ಬಾಬು, ಈಗಾಗಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ತನಿಖಾಧಿಕಾರಿ ಹೊರತೆಗೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆರೋಪಿತ ಆಕೆಯನ್ನ ಯಾಕೆ ಕೊಲೆ ಮಾಡಿದ, ಜೊತೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆತ ಕೊಲೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹಂತ ಹಂತವಾಗಿ ಆರೋಪಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆತ ಅನೆಸ್ಥೇಸಿಯಾ ತಂದಿರುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಆತ ಮಾಡಿದಂತ ಪ್ಲಾನ್ಗಳ ಸಂಬಂಧಪಟ್ಟಂತೆ, ಜೊತೆಗೆ ಅವತ್ತು ಒಂದು ಚಿಕಿತ್ಸೆ ನಡೆಸಿದಂತ ಸಂದರ್ಭದಲ್ಲಿ ಅಂದ್ರೆ ಆರೋಪಿತ ಅನೆಸ್ಥೇಸಿಯಾ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಇಂಜೆಕ್ಷನ್ ಆಗಿರ್ಬೋದು, ಆತ ಯಾವ ಮೆಡಿಕಲ್ಗೆ ಹೋಗಿ ತೆಗೆದುಕೊಂಡು ಬಂದಿದ್ದ, ಈ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆತ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದಿರೋದು ಕೂಡ ಪತ್ತೆ ಆಗಿತ್ತು. ಅದಾದ್ಮೇಲೆ ಆರೋಪಿತ ಮೊಬೈಲ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತನೇ ತಾನು ಕೊಲೆ ಮಾಡಿದ್ದಾಗಿ ಪರಿಚಯಸ್ಥರೊಬ್ಬರಿಗೆ ಮೆಸೇಜ್ ಅನ್ನು ಕೂಡ ಹಾಕಿದ್ದ ಅನ್ನುವಂಥದ್ದು ಕೂಡ ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ತನ್ನ ಪರಿಚಯಸ್ಥರೊಬ್ಬರಿಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಆತ ಮೆಸೇಜ್ ಅನ್ನ ಹಾಕಿದ್ದ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಆರೋಪಿತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಆತ ಅನೆಸ್ಥೇಸಿಯಾ ಕೊಟ್ಟಾದ್ಮೇಲೆ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ವಿಚಾರ ಗೊತ್ತಾದ್ಮೇಲೆ ಆ ಕೂಡಲೇ ತನ್ನ ಪರಿಚಯಸ್ಥರೊಬ್ಬರಿಗೆ ಆತ ಮೆಸೇಜ್ ಅನ್ನ ಹಾಕಿದ್ದ, ಕೊಲೆ ಮಾಡಿದ್ದೇನೆ ಅಂತೇಳಿ ಮೆಸೇಜ್ ಹಾಕಿದ್ದ ಅನ್ನೋದು ಕೂಡ ಆತನ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದರ ಜೊತೆಗೆ ಆರೋಪಿತ ಕೂಡ ಪೊಲೀಸರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ ಅಂತೇಳಿ ಸ್ವತಃ ಆರೋಪಿತ ಕನ್ಫೆಕ್ಷನ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ತನಿಖಾಧಿಕಾರಿ ಆತನ ಬಗ್ಗೆ ಅಂದ್ರೆ ನೀನ್ ಕೊಲೆ ಮಾಡಿದ್ಯಾ, ಈ ರೀತಿ ಮೆಸೇಜ್ ಹಾಕಿದ್ಯಾ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹೌದು, ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ, ಯಾಕಂದ್ರೆ ನನಗೆ ಆಕೆಯ ಅನಾರೋಗ್ಯದ ಸಮಸ್ಯೆಯಿಂದ ನನಗೆ ಸಾಕಷ್ಟು ಬೇಸರ ಉಂಟಾಗಿತ್ತು, ಜೊತೆಗೆ ಆಕೆಗೆ ಡಿವೋರ್ಸ್ ಕೊಡ್ಬೋದಿತ್ತು, ಆದ್ರೆ ಡಿವೋರ್ಸ್ ಕೊಟ್ಟರೆ ನನ್ಗೇನು ಸಿಗ್ತಿರ್ಲಿಲ್ಲ, ಹೀಗಾಗಿ ಆಕೆಯನ್ನ ಪ್ಲಾನ್ ಮಾಡಿ ನಾನು ಕೊಲೆ ಮಾಡಿದ್ದೇನೆ ಅಂತೇಳಿ ಆತ ತಪ್ಪು ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರೆ. ನಾಳೆಗೆ ಆತನ ಕಸ್ಟಡಿ ಅಂತ್ಯ ಆಗುತ್ತೆ, ಆದ್ರೆ ಇವತ್ತೇ ಆತನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಆತ ಪೊಲೀಸರ ಮುಂದೆ ಆನ್ ರೆಕಾರ್ಡ್ ಆಗಿ ಆತ ತಾನು ಕೊಲೆ ಮಾಡಿದ್ದಾಗಿ ತಪ್ಪು ಒಪ್ಕೊಂಡಿರೋದ್ರಿಂದ ಈಗಾಗಲೇ ಆತನ ಮುಂದಿನ ಪ್ರೊಸೀಜರ್ಗಳು ಏನ್ ಮಾಡ್ಬೇಕು, ಆತನ ಕೋರ್ಟ್ಗೆ ಪ್ರೊಸೀಜ್ ಮಾಡೋದಾಗಿರ್ಬೋದು, ಮುಂದಿನ ಹಂತದ ಕೆಲಸಗಳು ಏನ್ ಮಾಡ್ಬೇಕು ಅದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಗಾದೆ ಮಾತಿದೆ, ಹಾವು ಸಾಯಬಾರ್ದು, ಕಡ್ಡಿ ಕೂಡ ಮುನಿಬಾರ್ದು ಅಂತ ಹೇಳಿ. ಆ ಗಾದೆ ಮಾತಿಗೆ ಸೂಟ್ ಆಗುವಂತೆ
ಡಾಕ್ಟರ್ ಕೃತಿಕಾ ಮರ್ಡರ್ ನಡೆದಿತ್ತು ಅನ್ನೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತಾನು ತಪ್ಪಿತಸ್ಥ ಅನ್ನೋದು ಗೊತ್ತಾಗಬಾರ್ದು, ಆಕೆ ಸತ್ತೋಗಿರ್ಬೇಕು. ಈ ತರದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಡಾಕ್ಟರ್ ಪತಿರಾಯ. ಕೃತಿಕಾ ಕೊಲೆ ಮಾಡಿದ ಬಳಿಕ ಮಹೇಂದ್ರ ಒಂದು ಮೆಸೇಜ್ ಅನ್ನ ಮಾಡಿದ್ದ ತನ್ನ ಸ್ನೇಹಿತನಿಗೆ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಮೆಸೇಜ್ ಅನ್ನ ಮಾಡಿದಂತ ಕ್ರೂರಿ ಈತ. ಆರೋಪಿ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಡೇಟಾ ರಿಟ್ರೀವ್ ವೇಳೆ ಮಹೇಂದ್ರನ ಮೆಸೇಜ್ ಪತ್ತೆಯಾಗಿದೆ. ಹೆಂಡತಿ ಸಾಯ್ಬೇಕು, ತಾನು ಕೆಟ್ಟವನಾಗಬಾರ್ದು, ಆಸ್ತಿ ಸಿಗಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿದ್ದ ಮಹೇಂದ್ರ. ಪೊಲೀಸ್ ತನಿಖೆ ವೇಳೆ ಮಹೇಂದ್ರನ ಪಾಪಿ ಕೃತ್ಯ ಬಯಲಾಗಿದೆ. ನೋಡಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದ. ಡಾಕ್ಟರ್ ಮಹೇಂದ್ರ ಪತ್ನಿ ಡಾಕ್ಟರ್ ಕೃತಿಕಾಳನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಯಾವ ರೀತಿ ಮಾಡ್ಕೊಂಡಿದ್ದ. ಆಕೆ ಸಾಯ್ಬೇಕು, ತಾನು ಮಾಡಿದ್ದು ಅನ್ನೋದು ಗೊತ್ತಾಗಬಾರ್ದು, ಜೊತೆಗೆ ತಾನು ತಪ್ಪಿತಸ್ಥ ಅನ್ನೋದು ಕೂಡ ಗೊತ್ತಾಗಬಾರ್ದು, ಆಸ್ತಿ ಕೂಡ ಸಿಗಬೇಕು. ಈ ತರದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಡಾಕ್ಟರ್ ಮಹೇಂದ್ರ. ತನ್ನ ಪಾಪಿ ಪ್ಲಾನ್ಗಳೆಲ್ಲವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಪೊಲೀಸ್ ತನಿಖೆಯಿಂದ ಎಲ್ಲವೂ ಕೂಡ ಹೊರಬರ್ತಾ ಇದೆ. ಆತ ತನ್ನ ಸ್ನೇಹಿತನಿಗೆ ಮೆಸೇಜ್ ಮಾಡಿದ್ದಂತೆ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಪರಿಚಯಸ್ಥರಿಗೆ ಮೆಸೇಜ್ ಅನ್ನ ಕಳುಹಿಸಿದ್ದಂತಹ ಹಂತಕ ಮಹೇಂದ್ರ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮಹೇಂದ್ರ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಕೃತಿಕಾರನ್ನ ಕೊಂದಿದ್ದು ನಾನೇ ಅಂತ ಹೇಳಿ ಕೂಡ ಆತನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಮಾರತಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸರ ಮುಂದೆ ಕೊಲೆಗೆ ಏನ್ ಕಾರಣ ಅನ್ನೋದನ್ನ ಕೂಡ ಹೇಳಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಕೊಲೆ ಮಾಡೋದಕ್ಕೆ ಏನ್ ಕಾರಣ ಅಂತೇಳಿ ಆತ ಬಾಯ್ ಬಿಟ್ಟಿದ್ದಾನೆ. ಬಾಬು, ಈಗಾಗಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ತನಿಖಾಧಿಕಾರಿ ಹೊರತೆಗೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆರೋಪಿತ ಆಕೆಯನ್ನ ಯಾಕೆ ಕೊಲೆ ಮಾಡಿದ, ಜೊತೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆತ ಕೊಲೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹಂತ ಹಂತವಾಗಿ ಆರೋಪಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಆತ ಅನೆಸ್ಥೇಸಿಯಾ ತಂದಿರುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಆತ ಮಾಡಿದಂತ ಪ್ಲಾನ್ಗಳ ಸಂಬಂಧಪಟ್ಟಂತೆ, ಜೊತೆಗೆ ಅವತ್ತು ಒಂದು ಚಿಕಿತ್ಸೆ ನಡೆಸಿದಂತ ಸಂದರ್ಭದಲ್ಲಿ, ಅಂದ್ರೆ ಆರೋಪಿತ ಅನೆಸ್ಥೇಸಿಯಾ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಆ ಒಂದು ಇಂಜೆಕ್ಷನ್ ಆಗಿರ್ಬೋದು, ಆತ ಯಾವ ಮೆಡಿಕಲ್ಗೆ ಹೋಗಿ ತೆಗೆದುಕೊಂಡು ಬಂದಿದ್ದ, ಈ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆತ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದಿರೋದು ಕೂಡ ಪತ್ತೆ ಆಗಿತ್ತು. ಅದಾದ್ಮೇಲೆ ಆರೋಪಿತ ಮೊಬೈಲ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆತನೇ ತಾನು ಕೊಲೆ ಮಾಡಿದ್ದಾಗಿ ಪರಿಚಯಸ್ಥರೊಬ್ಬರಿಗೆ ಮೆಸೇಜ್ ಅನ್ನು ಕೂಡ ಹಾಕಿದ್ದ ಅನ್ನುವಂಥದ್ದು ಕೂಡ ಸ್ಫೋಟಕ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಂದ್ರೆ ತನ್ನ ಪರಿಚಯಸ್ಥರೊಬ್ಬರಿಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತೇಳಿ ಆತ ಮೆಸೇಜ್ ಅನ್ನ ಹಾಕಿದ್ದ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಆರೋಪಿತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಆತ ಅನೆಸ್ಥೇಸಿಯಾ ಕೊಟ್ಟಾದ್ಮೇಲೆ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂತ ವಿಚಾರ ಗೊತ್ತಾದ್ಮೇಲೆ ಆ ಕೂಡಲೇ ತನ್ನ ಪರಿಚಯಸ್ಥರೊಬ್ಬರಿಗೆ ಆತ ಮೆಸೇಜ್ ಅನ್ನ ಹಾಕಿದ್ದ, ಕೊಲೆ ಮಾಡಿದ್ದೇನೆ ಅಂತೇಳಿ ಮೆಸೇಜ್ ಹಾಕಿದ್ದ ಅನ್ನೋದು ಕೂಡ ಆತನ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದರ ಜೊತೆಗೆ ಆರೋಪಿತ ಕೂಡ ಪೊಲೀಸರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ ಅಂತೇಳಿ ಸ್ವತಃ ಆರೋಪಿತ ಕನ್ಫೆಕ್ಷನ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ತನಿಖಾಧಿಕಾರಿ ಆತನ ಬಗ್ಗೆ, ಅಂದ್ರೆ ನೀನ್ ಕೊಲೆ ಮಾಡಿದ್ಯಾ, ಈ ರೀತಿ ಮೆಸೇಜ್ ಹಾಕಿದ್ಯಾ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಹೌದು ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ, ಯಾಕಂದ್ರೆ ನನಗೆ ಆಕೆಯ ಅನಾರೋಗ್ಯದ ಸಮಸ್ಯೆಯಿಂದ ನನಗೆ ಸಾಕಷ್ಟು ಬೇಸರ ಉಂಟಾಗಿತ್ತು, ಜೊತೆಗೆ ಆಕೆಗೆ ಡಿವೋರ್ಸ್ ಕೊಡ್ಬೋದಿತ್ತು, ಆದ್ರೆ ಡಿವೋರ್ಸ್ ಕೊಟ್ಟರೆ ನನ್ಗೇನು ಸಿಗ್ತಿರ್ಲಿಲ್ಲ, ಹೀಗಾಗಿ ಆಕೆಯನ್ನ ಪ್ಲಾನ್ ಮಾಡಿ ನಾನು ಕೊಲೆ ಮಾಡಿದ್ದೇನೆ ಅಂತೇಳಿ ಆತ ತಪ್ಪು ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತಿಗೆ ನಾಳೆಗೆ ಆತನ ಕಸ್ಟಡಿ ಅಂತ್ಯ ಆಗುತ್ತೆ, ಆದ್ರೆ ಇವತ್ತೇ ಆತನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಆತ ಪೊಲೀಸರ ಮುಂದೆ ಆನ್ ರೆಕಾರ್ಡ್ ಆಗಿ ಆತ ತಾನು ಕೊಲೆ ಮಾಡಿದ್ದಾಗಿ ತಪ್ಪು ಒಪ್ಕೊಂಡಿರೋದ್ರಿಂದ ಈಗಾಗಲೇ ಆತನ ಮುಂದಿನ ಪ್ರೊಸೀಜರ್ಗಳು ಏನ್ ಮಾಡ್ಬೇಕು, ಆತನ ಕೋರ್ಟ್ಗೆ ಪ್ರೊಸೀಜ್ ಮಾಡೋದಾಗಿರ್ಬೋದು, ಮುಂದಿನ ಹಂತದ ಕೆಲಸಗಳು ಏನ್ ಮಾಡ್ಬೇಕು ಅದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.